ಹೆಂಗೆ ಸರ್ಕಾರದ ವತಿಯಿಂದ ಎಡವಟ್ಟುಗಳಾಗುತ್ತೆ ಅನ್ನೋದಕ್ಕೆ ಈ ಸುದ್ದಿ ಸಾಕ್ಷಿ. GST ಬಿಲ್ ಕಟ್ಟಿದ್ರೂ ಕೂಡ ಸರ್ಕಾರದಿಂದ ವೇ ಬಿಲ್ ಬಂದಿದೆ. ಸರ್ಕಾರದ ಕ್ರಮದಿಂದ ಕ್ರಷರ್ ಮಾಲೀಕರಿಗೆ ಹೊರೆಯಾಗ್ತಾ ಇದೆ. ಕ್ರಷರ್ ಮಾಲೀಕರಿಗೆ ಹೀಗಾಗಿ ಕ್ರಷರನ್ನು ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಜಲ್ಲಿ ಎಂಸ್ಯಾಂಡ್ ಸಿಗದಂತೆ ನಿಲ್ಲಿಸ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಒಬ್ಬೊಬ್ಬ ಕ್ರಷರ್ ಮಾಲೀಕನಿಗೆ 4 ರಿಂದ 5 ಕೋಟಿ ಬರೆ ಎಳೆದಿದೆಯಂತೆ ಸರ್ಕಾರ. ಕ್ರಷರ್ ಮಾಲೀಕರ ಅವನತಿಗೆ ಸರ್ಕಾರ ನಿಂತಿದೆ ಅಂತ ಈಗ ಮಾಲೀಕರೆಲ್ಲ ಕಿಡಿಕಾರ್ತಾ ಇದ್ದಾರೆ. GST ಕಟ್ಟಿದ್ದೀವಿ, ಆದರೂ ಸರ್ಕಾರ ವೇ ಬಿಲ್ಲನ್ನು ಕಳಿಸಿದೆ, ಮತ್ತೆ ದುಡ್ಡು ಕಟ್ಟಿ 4 ರಿಂದ 5 ಕೋಟಿ ಅಂತ ಹೆಂಗೆ ಸಾಧ್ಯ ಅಂತ ಮಾಲೀಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ನಮ್ಮ ಕ್ರಷರ್ ಹಾಗೂ ಕ್ವಾರಿ ಮಾಲೀಕರಿಗೆ ಕೋಟ್ಯಾಂತರ ರೂಪಾಯಿ ಡಿಮ್ಯಾಂಡ್ ನೋಟಿಸ್ ಕಳಿಸಿರೋದು ನಮಗೆ ಅವಘಾತ ತಂದಿದೆ. ಇದರಲ್ಲಿ ಏನಾಗಿದೆ, ರಾಯಲ್ಟಿ ಕಲೆಕ್ಷನ್ನಲ್ಲಿ 2 ಥರ ಇಟ್ಕೊಂಡಿದ್ದಾರೆ ಅವರು. ಒಂದು ಲೆಡ್ಜರ್ ಇಟ್ಕೊಂಡು ವರ್ಕ್ ಎಕ್ಸಿಕ್ಯೂಷನ್ ಡಿಪಾರ್ಟ್ಮೆಂಟ್ಸಿಂದ ಎಲ್ಲ ರಾಯಲ್ಟಿನ ಕಲೆಕ್ಷನ್ ಮಾಡಿ ಈ ಕಡೆ ಬಂದು ನಮಗೆ ನಮ್ಮ ಪಿಟ್ ಮೆಜರ್ಮೆಂಟ್ಸ್ ಮಾಡಿಬಿಟ್ಟು ನಮಗೂ ಕೂಡ ಡಿಮ್ಯಾಂಡ್ನ ರೈಸ್ ಮಾಡಿದ್ದಾರೆ. ಇದನ್ನು ನಾವು ಪ್ರತಿಭಟಿಸ್ತಾ ಇದ್ದೀವಿ. ಎಲ್ಲಿ ಇವರು ಕಳ್ತನಕ್ಕೆ ಆಸ್ಪದ ಕೊಡ್ತಾ ಇದ್ದಾರೆ ರಾಯಲ್ಟಿ ಇದ್ರೊಳಗಡೆ, ಅಲ್ಲಿ ಎಲ್ಲರೂ ಆ ರೂಟ್ನೇ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಾವು ಯೂನಿಯನ್ ಆಫ್ ಕರ್ನಾಟಕ ಸ್ಟೋನ್ ಕ್ರಷರ್ ಅಂಡ್ ಕ್ವಾರಿ ಓನರ್ಸು ಅಸೋಸಿಯೇಷನ್ನು ನಾವು ಸುಮಾರು 1 ವರ್ಷದ ಕಾಲದಿಂದನೂ